ಮಕ್ಕಳಿಗೆ ಇನ್ನೇನು ರಜೆ ಶುರುವಾಗೋಗ್ಬಿಡುತ್ತೆ. ಯಾವಾಗಲೂ ಏನಾದರೂ ತಿನ್ನಕ್ಕೊಡು ಅಂತ ಕೇಳ್ತಾನೆ ಇರ್ತಾರಲ್ವ. ಹಾಗಾಗಿ ಇವತ್ತು ಕಡಲೆ ಹಿಟ್ಟನ್ನು ಉಪಯೋಗಿಸಿ ಒಂದು ರುಚಿಯಾದಂಥ ಉಂಡೆ, ಅದೇ ಬೇಸನ್ ಲಡ್ಡು. ತುಂಬಾ ರುಚಿಯಾಗಿ ಬರುತ್ತೆ. ಆ ಟೆಕ್ಸ್ಚರು, ಆ ರುಚಿ, ಆ ಶೇಪು, ಕನ್ಸಿಸ್ಟೆನ್ಸಿ ಎಲ್ಲ ಪರ್ಫೆಕ್ಟಾಗಿ ಬರಬೇಕು, ಅಂಗಡಿ ಥರನೇ ಬರಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು ಅಂತ ಡೀಟೇಲಾಗಿ ನೋಡ್ಕೊಂಬರೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಬೇಸನ್ ಲಡ್ಡು ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ತುಪ್ಪನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆ ತುಪ್ಪಕ್ಕೆ ನಾನಿಲ್ಲಿ 3 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಇದು ಮಾಮೂಲಿ ಕಡಲೆ ಹಿಟ್ಟಲ್ಲ, ಇದು ಸ್ವಲ್ಪ ತರ್ತದಿಯಾಗಿರುತ್ತೆ ಕಡಲೆ ಹಿಟ್ಟು. ಮೋಟಾ ಬೇಸನ್ ಅಂತ ಆನ್ಲೈನಲ್ಲಿ ಸಿಗುತ್ತೆ, ಆ ಲಿಂಕ್ನ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅದನ್ನೇ ತರಿಸ್ಕೊಳ್ಳಿ, ತುಂಬಾ ಎಕ್ಸ್ಟ್ರಾರ್ಡಿನರಿಯಾಗಿ ಲಡ್ಡು ಬರುತ್ತೆ. ಇಲ್ಲ ಅಂದರೆ ಕಡಲೆಬೇಳೆನ ತಂದುಬಿಟ್ಟು ಗಿರಣಿಗೆ ಕೊಟ್ಬಿಟ್ಟು ಸ್ವಲ್ಪ ದಪ್ಪವಾಗಿ ಲಡ್ಡು ಮಾಡೋದಕ್ಕೆ ಮಾಡಿಕೊಡಿ ಅಂತಂದರೆ ಅದನ್ನು ಸಹ ಅಲ್ಲಿ ಮಾಡಿಕೊಡ್ತಾರೆ. ಇಲ್ಲಿ ದಪ್ಪ ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ಮಾಮೂಲಿ ಕಡಲೆ ಹಿಟ್ಟಿನಲ್ಲಿ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ, ಬರುತ್ತೆ, ಆದರೆ ಬಾಯಿಗೆ ಸ್ವಲ್ಪ ಅಂಟುತ್ತೆ. ಅದು ಬೇಡ, ಟೆಕ್ಸ್ಚರ್ ಸಖತ್ತಾಗಿ ಬರಬೇಕು ಅಂದರೆ ಈ ರೀತಿ ಸ್ವಲ್ಪ ಮೋಟಾ ಬೇಸನ್ ಅಂತ ಆನ್ಲೈನ್ ಸಿಗುತ್ತಲ್ಲ ಅದನ್ನು ತಗೊಳ್ಳಿ. ಇಲ್ಲಾಂದರೆ ಮನೆಯಲ್ಲೇ ಮಾಡಿಸ್ತೀನಿ, ಗಿರಣಿನಲ್ಲಿ ಮಾಡಿಸ್ತೀನಿ ಅಂದರೆ ಸ್ವಲ್ಪ ದಪ್ಪಗೆ ಮಾಡಿಸ್ಕೊಳ್ಳಿ. ಇವಾಗ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಫ್ಲೇಮ್ ಲೋನಲ್ಲೇ ಇರಬೇಕು. ಲೋನಲ್ಲೇ ಇಟ್ಕೊಂಡು ಈ ಕಡಲೆ ಹಿಟ್ಟನ್ನ ಚೆನ್ನಾಗಿ ಕೈ ಆಡಿಸ ಹುರ್ಕೊಳ್ಳೋಣ. ಸುಮಾರು 8ರಿಂದ 10 ನಿಮಿಷ ಆಗುತ್ತೆ ಈ ಕಡಲೆ ಹಿಟ್ಟು ಹುರಿಯೋದಕ್ಕೆ. ಕಡಲೆ ಹಿಟ್ಟು ಹೇಗೆ ಹುರಿತೀವೋ ಅದ್ರ ಮೇಲೆ ಲಡ್ಡು ಬರುತ್ತೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಂಡಿದ್ದೆ ಅಲ್ವಾ, ಈ ಹಂತದಲ್ಲಿ ಮತ್ತೆ ನಾನು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಮೊದಲು ಅರ್ಧ ಕಪ್ನಷ್ಟು ತುಪ್ಪ ಸೇರಿಸಿದೆ, ಇವಾಗ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಹಂತವಾಗಿ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಎಲ್ಲಿಗೆ ತುಪ್ಪ ಹಾಕೋದನ್ನ ನಿಲ್ಲಿಸಬೇಕು ಅಂತಲೂ ಸಹ ನಾನು ಹೇಳ್ತೀನಿ. 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತೆ ಕೈ ಆಡಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಚೆನ್ನಾಗಿ ಅದು ಹುರ್ಕೋಬೇಕು, ಘಮ ಘಮ ಅಂತ ಸುವಾಸನೆ ಬರಬೇಕು, ಕಲರ್ ಚೇಂಜ್ ಆಗಬೇಕು. ನೋಡಿದ ತಕ್ಷಣ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಕಡಲೆ ಹಿಟ್ಟು ರೆಡಿಯಾಗಿದೆ ಅಂತ. ಈ ಕಡಲೆ ಹಿಟ್ಟನ್ನು ಮಾತ್ರ ನಾವು ಚೆನ್ನಾಗಿ ಹುರ್ಕೋಬೇಕು. ಹುರಿದು ಈ ಕಡಲೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಮುಂದೆ ನಾವು ಪಾಕ ತೆಗೆಯೋದಿಲ್ಲ, ಸಕ್ಕರೆ ಪುಡಿನ ಮಾಡಿಕೊಂಡು ನಾವು ಮಿಕ್ಸ್ ಮಾಡೋದ್ರಿಂದ ಟೆಕ್ಸ್ಚರು ಪರ್ಫೆಕ್ಟಾಗಿ ಬರಬೇಕು, ಕಡಲೆ ಹಿಟ್ಟು ಇಲ್ಲಿ ರೆಡಿಯಾಗಿರಬೇಕು. ಇವಾಗ ಮತ್ತೆ ನಾನು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನ ಎಲ್ಲಿವರೆಗೆ ಹಾಕಬೇಕು ಅಂತಂದರೆ, ಈ ಕಡಲೆ ಹಿಟ್ಟಿನಲ್ಲಿ ತುಪ್ಪದ ಜಿಡ್ಡು ನಮ್ಮ ಕಣ್ಣಿಗೆ ಕಾಣಿಸ್ಬೇಕು, ಅಲ್ಲಿವರೆಗೆ ನಾವು ತುಪ್ಪನ ಸೇರಿಸಬೇಕಾಗುತ್ತೆ. ಒಂದೇ ಸಾರಿ ಹಾಕಿ ಹುರಿಬೋದು. ಆ ರೀತಿ ಹುರಿಯೋದಕ್ಕಿಂತಲೂ ಈ ರೀತಿ ಬ್ಯಾಚ್ನಲ್ಲಿ ನೀವು ತುಪ್ಪನ ಹಾಕ್ಕೊಂಡು ಹುರ್ಕೊಂಡ್ರೆ ಕಡಲೆ ಹಿಟ್ಟು ಚೆನ್ನಾಗಿ ಹುರಿಯುತ್ತೆ. ಹಾಗೆಯೇ ತುಪ್ಪ ಎಷ್ಟು ಬೇಕು ಅಷ್ಟು ಮಾತ್ರ ಸೇರಿಸ್ಕೋಬೋದು. ಯಾವಾಗ ಸಾಕು ಅನಿಸುತ್ತೋ ಆವಾಗ ತುಪ್ಪನ ಸ್ಟಾಪ್ ಮಾಡಿಬಿಡ್ಬೋದು. ಒಂದೇ ಸಾರಿನೇ ಮೊದಲೇ ಹಾಕಿಬಿಟ್ರೆ ಕೆಲವು ಸಾರಿ ತುಪ್ಪ ಜಾಸ್ತಿ ಆಗೋಗ್ಬಿಡುತ್ತೆ. ಲಡ್ಡು ತಿಂದಾಗ ಬಾಯಿಗೆ ಸಿಗುತ್ತೆ, ಒಂಥರ ಹೆವಿ ಅನಿಸುತ್ತೆ. ಹಾಗಾಗಿ ತುಪ್ಪನ ಬ್ಯಾಚ್ನಲ್ಲಿ ಹಾಕ್ಕೊಳ್ಳಿ, ಲಡ್ಡು ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ತುಪ್ಪ ಹಾಕ್ಕೊಂಡಿದ್ದು ಎಲ್ಲ ಕರೆಕ್ಟಾಗಿದೆ, ಸ್ವಲ್ಪ ಜಿಡ್ಜಿಡ್ ಥರ ಕಾಣಿಸ್ತಾ ಇದೆ. ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನು ಸ್ವಲ್ಪ ಏಲಕ್ಕಿ ಪುಡಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಸ್ವಲ್ಪ ಹಿಟ್ಟಿಟ್ಟು ಥರ ಇದೆ, ಕಲ್ಲರು ಸಹ ಚೆನ್ನಾಗಿ ಚೇಂಜ್ ಆಗಿದೆ, ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ಪು, ಈ ಕಡಲೆ ಹಿಟ್ಟನ್ನು ಆರೋದಕ್ಕೆ ಬಿಡಬೇಕು. ಚೆನ್ನಾಗಿ ಆರಬೇಕು, ತಣ್ಣಗಾಗೋಗ್ಬಿಡಬೇಕು, ಸ್ವಲ್ಪ ಬೆಚ್ಚಗೂ ಸಹ ಇರಬಾರ್ದು. ಕಡಲೆ ಹಿಟ್ಟನ್ನ ಹುರಿದು ರೆಡಿ ಮಾಡ್ಕೊಂಡಿದ್ದೀವಿ, ಇದನ್ನ ಆರೋದಕ್ಕೆ ಇಡೋಣ, ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ನಾವು ಸಕ್ಕರೆನ ರೆಡಿ ಮಾಡ್ಕೊಳ್ಳೋಣ. ಇವತ್ತಿನ ಲಡ್ಡುಗೆ ನಾನು ಬೂರಾ ಸಕ್ಕರೆ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ತಾ ಇಲ್ಲ, ಪಕ್ಕನೂ ಮಾಡ್ತಾ ಇಲ್ಲ. ಸಕ್ಕರೆನ ಕರಗಿಸ್ಬಿಟ್ಟು ಮತ್ತೆ ಸಕ್ಕರೆ ಮಾಡುವಂಥ ಒಂದು ಪ್ರಾಸೆಸ್ಸು. ಅದಕ್ಕೋಸ್ಕರ ಇಲ್ಲಿ ನಾನು 2 ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ಕೊಂಡು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಕರಗಿಸ್ತಾ ಇದ್ದೀನಿ. ಈಗ ನೋಡಿ, ಅದು ಸ್ವಲ್ಪ ಗಟ್ಟಿ ಪಾಕ ಬಂದೆ ಅಂದಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಕೈ ಆಡಿಸ್ತಾ ಇದ್ದರೆ ಇದು ಮತ್ತೆ ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ನೋಡಿದರೆ ಒಂಥರ ನೊರೆಯಾಗಿ ಬರ್ತಾ ಇದೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇದ್ದೀನಿ, ಗಟ್ಟಿ ಆಗ್ತಾ ಇದೆ. ಈ ರೀತಿ ಸಕ್ಕರೆನ ಮಾಡಿಕೊಂಡ್ರೆ ನಮಗೆ ಲಡ್ಡುನಲ್ಲಿ ಒಳ್ಳೆ ಟೆಕ್ಸ್ಚರ್ ಬಂದ್ಬಿಡುತ್ತೆ. ಕೈ ಆಡಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ಇದು ಹಾಗೆ ಕೈ ಆಡಿಸ್ತಾ ಇದ್ದರೆ ಸುಮಾರು 4ರಿಂದ 5 ನಿಮಿಷ ಅಷ್ಟೇ. ತುಂಬ ಸಿಂಪಲ್ ಪ್ರೊಸೀಜರು. ನಾನು ವಿಡಿಯೋ ಎಡಿಟೇ ಮಾಡಿಲ್ಲ, ನೀವು ಕಣ್ಮುಂದೆ ಏನು ಕಾಣಿಸ್ತಾ ಇದೆಯೋ ಅದೇ ನೋಡ್ತಾ ಬೆಳ್ಳಗೆ ಆಗ್ಬಿಟ್ಟು ಅದೇ ಪುಡಿ ಆಗೋಗ್ಬಿಡುತ್ತೆ. ಇದು ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಲಡ್ಡುಗೆ. ಪುಡಿ ಮಾಡ್ಕೊಂಡು ಲಡ್ಡುಗೆ ಮಿಕ್ಸ್ ಮಾಡಿಬಿಡ್ಬೋದು, ಆದರೆ ಅದು ಬಾಯಿಗೆ ಅಂಟುತ್ತೆ, ಟೆಕ್ಸ್ಚರ್ ಬರೋಲ್ಲ. ಆದರೆ ಈ ರೀತಿ ನಾವು ಬೂರಾ ಸಕ್ಕರೆ ಮಾಡಿಕೊಂಡು ಲಡ್ಡು ಮಾಡಿ ಸೂಪರ್ ಆಗಿರುತ್ತೆ. ಟೈಮು ಜಾಸ್ತಿ ತೊಗೊಳ್ಳೋದಿಲ್ಲ, ಬರೀ ಒಂದು 5 ನಿಮಿಷದಲ್ಲಿ ಈ ಸಕ್ಕರೆನ ರೆಡಿ ಮಾಡ್ಕೊಬಿಡ್ಬೋದು. ನಿಮ್ಮ ಕಣ್ಮುಂದೆನೇ ಸಕ್ಕರೆನ ಕರಗಿಸ್ದೆ ಕೈ ಆಡಿಸ್ತಾ ಇದ್ದೆ, ಈ ರೀತಿ ಪುಡಿಯಾಗಿ ರೆಡಿಯಾಗಿದೆ. ಸ್ಟೌವ್ನ ಆಫ್ ಮಾಡಿಬಿಟ್ಟು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಗಂಟಿದ್ದರೆ ಅದನ್ನ ಈ ರೀತಿ ಮ್ಯಾಶ್ನಲ್ಲಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಗಂಟು ಸಹ ಕ್ಲಿಯರ್ ಆಗೋಗ್ಬಿಡುತ್ತೆ, ಬೆಳ್ಳಗೆ ಬರುತ್ತೆ, ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಈ ಬೂರಾ ಸಕ್ಕರೆ. ಇದು ಆನ್ಲೈನ್ ಸಿಗುತ್ತೆ, ಬಟ್ ತುಂಬ ಕಾಸ್ಟ್ಲಿ, ಅಷ್ಟು ಚೆನ್ನಾಗೂ ಇರೋದಿಲ್ಲ. ಹಾಗಾಗಿ ಮನೇಲೇ ಮಾಡ್ಬೋದು. 5ರಿಂದ 7 ನಿಮಿಷದಲ್ಲಿ ಇದು ರೆಡಿ ಆಗೋಗ್ಬಿಡುತ್ತೆ. ಈಗ ಬೂರಾ ಸಕ್ಕರೆ ರೆಡಿಯಾಗಿದೆ. ಈ ಸೈಡಿನಲ್ಲಿ ನಾವು ಹುರಿದಿಟ್ಕೊಂಡಂಥ ಕಡಲೆ ಹಿಟ್ಟು ಚೆನ್ನಾಗಿ ಆರೋಗಿದೆ. ಸುಮಾರು 1 ಗಂಟೆ ನಾನು ಹಾಗೆ ಇಟ್ಟಿದ್ದೆ. ಚೆನ್ನಾಗಿ ಆರಿ ತಣ್ಣಗಾಗಿರಬೇಕು, ಬೆಚ್ಚಗೂ ಇರಬಾರ್ದು. ಬೆಚ್ಚಗಿದ್ಬಿಟ್ರೆ
ಸಕ್ಕರೆ ಕರಗಿಬಿಡುತ್ತೆ. ಬೂರಾ ಸಕ್ಕರೆ ಹಾಕಿದ ತಕ್ಷಣ ಕರಗೋಗ್ಬಿಡುತ್ತೆ. ಹಾಗಾಗಿ ತಣ್ಣಗಿರೋಂಥ ಕಡಲೆ ಹಿಟ್ಟಿಗೆ 1.5 ಕಪ್ಪಿನಷ್ಟು ಬೂರಾ ಸಕ್ಕರೆನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ಬೇಕು ಅಂತಂದರೆ ಇನ್ನು ಮುಂದೆ ಸೇರಿಸ್ಕೋಬಹುದು ಸಿಹಿ ನೋಡಿಕೊಂಡು. ಕೈನಲ್ಲೇ ಚೆನ್ನಾಗಿ ಹಿಸುಕಿ ಕಲಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಚೆನ್ನಾಗಿ ಆರಿದೆ. ಬೂರಾ ಸಕ್ಕರೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಡ್ಡು ಕಟ್ಟೋದಷ್ಟೇ. ಬೂರಾ ಸಕ್ಕರೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಪುಡಿನ ಹಾಕ್ಬೋದು, ಆದರೆ ಬೂರಾ ಸಕ್ಕರೆ ಹಾಕಿದರೆ ಟೆಕ್ಸ್ಚರ್ ಸೂಪರಾಗಿ ಬರುತ್ತೆ. ಮತ್ತೆ ಒಂದು ಅರ್ಧ ಕಪ್ಪಿನಷ್ಟು ಬೂರಾ ಸಕ್ಕರೆನ ಸೇರಿಸಿದ್ದೀನಿ. ಒಟ್ಟಾಗಿ 3 ಕಪ್ಪಿನಷ್ಟು ಕಡಲೆ ಹಿಟ್ಟಿಗೆ ಹೆಚ್ಚು ಕಡಿಮೆ 1 ಕಪ್ಪಿನಷ್ಟು ತುಪ್ಪ ಸೇರಿತು 2 ಕಪ್ಪಿನಷ್ಟು ಬೂರಾ ಸಕ್ಕರೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಕರೆಕ್ಟ್ ಹದದಲ್ಲಿದೆ. ಈ ರೀತಿ ತೇವಾಂಶವಾಗಿರಬೇಕು ಹಿಟ್ಟು, ಕಡಲೆ ಹಿಟ್ಟು ಜೊತೆಗೆ ಉದುದ್ರಾಗಿರಬೇಕು. ಆವಾಗ ಲಡ್ಡು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಯಾವ ಸೈಜಿಗೆ ನಿಮಗೆ ಬೇಕೋ ಲಡ್ಡುನ ಆ ಸೈಜಿನಲ್ಲಿ ಕಟ್ಟೋದಷ್ಟೇ. ಬೇಕು ಅಂದರೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸನ್ನು ಸೇರಿಸ್ಬೋದು. ನನಗೆ ಈ ಕಡಲೆ ಹಿಟ್ಟಿನ ಉಂಡೆಗೆ, ಈ ಬೇಸನ್ ಲಡ್ಡುಗೆ ಪ್ಲೇನ್ ಆಗಿದ್ದರೆ ಇಷ್ಟ, ಹಾಗಾಗಿ ನಾನು ಯಾವ ಡ್ರೈ ಫ್ರೂಟ್ಸ್ನೂ ಸೇರಿಸಿಲ್ಲ. ಇವಾಗ ಉಂಡೆ ಕಟ್ಟಿ ರೆಡಿ ಮಾಡ್ತಾಯಿದ್ದೀನಿ. ಕಟ್ಟಬೇಕಾದ್ರೆ ಸ್ವಲ್ಪ ಸಾಫ್ಟ್ ಅನಿಸ್ಬೋದು, ಆದರೆ ಕಟ್ ಆದಮೇಲೆ 1 ಗಂಟೆ ಆದಮೇಲೆ ಈ ಲಡ್ಡು ಒಳ್ಳೆ ಸೆಟ್ ಆಗಿಬಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ತೀರಾ ಗಟ್ಟಿಗೂ ಇರಲ್ಲ, ಹಾಗೆ ತೀರಾ ಸಾಫ್ಟಾಗೂ ಇರಲ್ಲ. ಕಡಲೆ ಹಿಟ್ಟು ತೊಗೊಂಡಿರೋದು ನಾವು ಮೋಟಾ ಬೇಸನ್ನು, ಸ್ವಲ್ಪ ದಪ್ಪಗಿರೋದು, ಜೊತೆಗೆ ಬೂರಾ ಸಕ್ಕರೆ ಮಾಡ್ಕೊಂಡಿರೋದ್ರಿಂದ ಈ ಲಡ್ಡು ಟೆಕ್ಸ್ಚರ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. 2 ಮಾತೇ ಇಲ್ಲ. ಅಂಗಡಿನಲ್ಲಿ ಸಿಗುತ್ತಲ್ಲ ಬೇಸನ್ ಲಡ್ಡು, ಅದೇ ರೀತಿ ಇರುತ್ತೆ. ಮನೆಯಲ್ಲಿ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.